ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಸೂಪರ್ 4 ಹಂತದಲ್ಲಿ ಪಾಕಿಸ್ತಾನ ಮೊದಲ ಗೆಲುವನ್ನು ಸಾಧಿಸಿದೆ. ಶ್ರೀಲಂಕಾ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿದೆ. ಸತತ 2ನೇ ಸೋಲು ಕಂಡ ಶ್ರೀಲಂಕಾ ತಂಡ ಫೈನಲ್ ರೇಸ್ನಿಂದ ಬಹುತೇಕ ಹೊರಬಿದ್ದಿದೆ. ಮಂಗಳವಾರ ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 133 ರನ್ಗಳನ್ನು ಕಲೆ ಹಾಕಿತ್ತು. 134 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಾಕಿಸ್ತಾನ ತಂಡ ಮಿಡಲ್ ಓವರ್ಗಳಲ್ಲಿ ತಿಣುಕಾಡಬೇಕಾಯಿತು. ಆದರೆ ಅಂತಿಮವಾಗಿ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಶ್ರೀಲಂಕಾದ ಮಾಜಿ ನಾಯಕ ದಸುನ್ ಶನಕ ಡಕೌಟ್ ಆಗೋ ಮೂಲಕ ಬೇಡದ ದಾಖಲೆ ಬರೆದಿದ್ದಾರೆ. T20 ಮಾದರಿಯಲ್ಲಿ ಅತಿ ಹೆಚ್ಚು ಬಾರಿ 0ಗೆ ಔಟ್ ಆಗಿರೋ ಮೂಲಕ ಡಕ್ಮ್ಯಾನ್ ಎನಿಸಿಕೊಂಡಿದ್ದಾರೆ. ಶ್ರೀಲಂಕಾ ಪರ 102 T20 ಇನ್ನಿಂಗ್ಸ್ಗಳನ್ನು ಆಡಿರುವಂತಹ ಶನಕ ಒಟ್ಟು 14 ಬಾರಿ ಡಕ್ಔಟ್ ಆಗಿದ್ದಾರೆ. ಈ ಮೂಲಕ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ 0 ಸುತ್ತಿದ ಬ್ಯಾಟರ್ ಆಗಿದ್ದಾರೆ. ಇದಕ್ಕೂ ಮುನ್ನ ಈ ಬೇಡದ ವಿಶ್ವ ದಾಖಲೆ ಬಾಂಗ್ಲಾದೇಶ ತಂಡದ ಸೌಮ್ಯ ಸರ್ಕಾರ್ ಹಾಗೆ ಐರ್ಲೆಂಡ್ನ ಪಾಲ್ ಸ್ಟಿರ್ಲಿಂಗ್ ಅವರ ಹೆಸರಿನಲ್ಲಿತ್ತು. ಏಷ್ಯಾ ಕಪ್ನ ಸೂಪರ್ 4 ಹಂತದಲ್ಲಿ ಇವತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಫೈಟ್ ನಡೆಯಲಿದೆ. ಭಾರತ ತನ್ನ ಮೊದಲ ಸೂಪರ್ 4 ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದ್ರೆ ಬಾಂಗ್ಲಾದೇಶ ತಂಡ ಶ್ರೀಲಂಕಾವನ್ನ ಸೋಲಿಸಿತ್ತು. ಇವತ್ತಿನ ಮ್ಯಾಚ್ ಅಲ್ಲಿ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದ್ದು ಫೈನಲ್ಗೆ ಮತ್ತಷ್ಟು ಹತ್ತಿರವಾಗಲಿದೆ. ಎರಡೂ ದೇಶಗಳು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 17 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ಭಾರತ 16 ಸಲ ಗೆದ್ದಿದೆ. ಉಭಯ ತಂಡಗಳು 2009ರಲ್ಲಿ ಮೊದಲ ಬಾರಿಗೆ T20ಯಲ್ಲಿ ಮುಖಾಮುಖಿಯಾಗಿದ್ವು. ಅಂದಿನಿಂದ ಬಾಂಗ್ಲಾದೇಶ ತಂಡ ಕೇವಲ 1 ಪಂದ್ಯವನ್ನು ಮಾತ್ರ ಗೆದ್ದಿದೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಕಳಪೆ ಪ್ರದರ್ಶನಕ್ಕೆ ಮಾಜಿ ಕ್ರಿಕೆಟಿಗರು PCB ವಿರುದ್ಧ ಕೆರಳಿದ್ದಾರೆ. ತಂಡದ ಮಾಜಿ ವೇಗದ ಬೌಲರ್ ಆಗಿರುವಂತಹ ಶೋಯಬ್ ಅಖ್ತರ್ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. PCB ತಮ್ಮನ್ನ ಎಂದಿಗೂ ಕೂಡ ಕೋಚ್ ಆಗಿ ನೇಮಿಸೋದಿಲ್ಲ. ಕ್ರಿಕೆಟ್ ಕ್ಷೇತ್ರದಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಕೂಡ ನನ್ನನ್ನ PCB ಹೊಸಬರಂತೆ ನೋಡ್ತಿದೆ. ಒಂದ್ ವೇಳೆ PCB ನನ್ನನ್ನ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದ್ರೆ 20 ಸದಸ್ಯರ ಆಯ್ಕೆ ಸಮಿತಿಯನ್ನ ರಚನೆ ಮಾಡಿ 3 ವರ್ಷದ ಒಳಗೆ ತಂಡವನ್ನ ಸುಧಾರಣೆ ಮಾಡೋದಾಗಿ ಹೇಳಿದ್ದಾರೆ. ಹಾಂಕಾಂಗ್ ಸಿಕ್ಸರ್ಸ್ ಟೂರ್ನಮೆಂಟ್ಗಾಗಿ ಟೀಂ ಇಂಡಿಯಾದ ನಾಯಕನಾಗಿ ಮಾಜಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಪಂದ್ಯಾವಳಿಗಳು ನವೆಂಬರ್ 7ರಿಂದ ಪ್ರಾರಂಭಗೊಳ್ಳಲಿವೆ. ಇದಕ್ಕೆ ದಿನೇಶ್ ಕಾರ್ತಿಕ್ ಪ್ರತಿಕ್ರಿಯೆ ನೀಡಿದ್ದು, ಹಾಂಕಾಂಗ್ ಸಿಕ್ಸರ್ಸ್ನಲ್ಲಿ ಟೀಂ ಇಂಡಿಯಾವನ್ನ ಮುನ್ನಡೆಸೋದು ನಿಜಕ್ಕೂ ಕೂಡ ನನಗೆ ಸಿಕ್ಕಿರುವಂತ ಅಪರೂಪದ ಗೌರವ ಎಂದಿದ್ದಾರೆ. ಅಕ್ಟೋಬರ್ ಮೊದಲ ವಾರದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ 2 ಪಂದ್ಯಗಳ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಅಕ್ಟೋಬರ್ 2ರಿಂದ 14ರವರೆಗೆ ಈ ಸರಣಿ ನಡೆಯಲಿದೆ. ಈಗಾಗಲೇ ವಿಂಡೀಸ್ ಟೀಮ್ ಅನೌನ್ಸ್ ಆಗಿದ್ದು ಭಾರತ ಸ್ಕ್ವಾಡ್ ಇನ್ನಷ್ಟೇ ಘೋಷಣೆ ಆಗಬೇಕು. ಇದೀಗ ಟೆಸ್ಟ್ ಸರಣಿಗೆ ಕರುಣ್ ನಾಯರನ್ನ ಕೈಬಿಟ್ಟು ದೇವದತ್ ಪಡಿಕ್ಕಲ್ ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿವೆ. ಹಾಗೆ ರಿಷಬ್ ಪಂತ್ ಇಂಜುರಿಯಿಂದ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗದೆ ಇರೋ ಕಾರಣಕ್ಕೆ ಅವರನ್ನು ಕೂಡ ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆಗಳಿವೆ. ಕ್ರಿಕೆಟ್ ಜಗತ್ತಿನ ಲೆಜೆಂಡರಿ ಪ್ಲೇಯರ್ ವಿರಾಟ್ ಕೊಹ್ಲಿಗೆ ಡೈಯಾರ್ಡ್ ಫ್ಯಾನ್ಸ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಅಂಕಿತ್ ಪಟೇಲ್ ಹೆಸರಿನ ಅಭಿಮಾನಿಯೊಬ್ಬ ಎಲ್ಲರ ಗಮನ ಸೆಳೀತಾ ಇದ್ದಾನೆ. ತನ್ನ ಮೊಬೈಲ್ಗೆ 15 ಲಕ್ಷ ರೂಪಾಯಿ ಮೌಲ್ಯದ 15 ತೊಲೆಯ ಚಿನ್ನದ ಮೊಬೈಲ್ ಕವರ್ ಅನ್ನು ಹಾಕಿಸ್ಕೊಂಡಿದ್ದಾನೆ. ಕೊಹ್ಲಿಯ ಫೋಟೋ ಮತ್ತು ಹೆಸರನ್ನ ತನ್ನ ಮೊಬೈಲ್ ಕವರ್ನಲ್ಲಿ ಕೆತ್ತಲಾಗಿದೆ. ಅಷ್ಟೇ ಅಲ್ಲದೆ ಬ್ರೇಸ್ಲೆಟ್ ನಲ್ಲೂ ಕೂಡ ವಿರಾಟ್ ಕೊಹ್ಲಿಯ ಹೆಸರು ಸಹ ಇದೆ. ಇನ್ನು ಅಂಕಿತ್ ಕೂಡ ಉತ್ತಮ ಕ್ರಿಕೆಟರ್ ಆಗಿದ್ದಾನೆ. ಕ್ರಿಕೆಟ್ ಅಂಗಳದಲ್ಲಿ ಅಂಬೆಗಾಲಿಡ್ತಾ ಇರುವಂತಹ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ತಂಡಕ್ಕೆ ICC ಶಾಕ್ ಕೊಟ್ಟಿದೆ. 2024ರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದ USA ಮಂಡಳಿಯ ಸದಸ್ಯತ್ವವನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ICC ಅಮಾನತುಗೊಳಿಸಿದೆ. ಸೆಪ್ಟೆಂಬರ್ 23ರಂದು ನಡೆದ ವರ್ಚುವಲ್ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹೀಗಿದ್ರೂ ಕೂಡ ಮುಂದಿನ ವರ್ಷ ನಡೆಯಲಿರುವಂತಹ T20 ವಿಶ್ವಕಪ್ನಲ್ಲಿ ಭಾಗವಹಿಸೋಕೆ ಅನುಮತಿ ನೀಡಲಾಗಿದೆ. ICC ಸದಸ್ಯನಾಗಿ ಪದೇ ಪದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹೀಗಿದ್ರೂ ಕೂಡ USA ತಂಡ ICC ಪಂದ್ಯಾವಳಿಗಳಲ್ಲಿ ಭಾಗವಹಿಸೋಕೆ ಅವಕಾಶ ನೀಡಲಾಗಿದೆ. ಭಾರತ ಅಂಡರ್-19 ವರ್ಸಸ್ ಆಸ್ಟ್ರೇಲಿಯಾ ಅಂಡರ್-19 ತಂಡಗಳ 2ನೇ ಏಕದಿನ ಪಂದ್ಯದಲ್ಲಿ ಭಾರತದ ಪರ ವೈಭವ್ ಸೂರ್ಯವಂಶಿ, ವಿಹಾನ್ ಮಲ್ಹೋತ್ರಾ ಹಾಗೆ ಅಭಿಜ್ಞಾನ್ ಕುಂಡು ಸದ್ದು ಮಾಡಿದ್ದಾರೆ. ವೈಭವ್ ಮತ್ತು ವಿಹಾನ್ ತಲಾ 70 ರನ್ಗಳನ್ನ ಕಲೆ ಹಾಕಿದ್ರೆ ಅಭಿಜ್ಞಾನ್ 71 ರನ್ ಸಿಡಿಸಿದ್ರು. ಈ ಮೂಲಕ ಅರ್ಧ ಶತಕಗಳ ನೆರವಿನಿಂದ ಭಾರತ 49.4 ಓವರ್ಗಳಲ್ಲಿ 300 ರನ್ಗಳನ್ನ ಗಳಿಸಿ ಆಲ್ಔಟ್ ಆಯಿತು. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 6 ಸಿಕ್ಸರ್ಗಳನ್ನ ಸಿಡಿಸಿದ್ದು ವಿಶೇಷವಾಗಿತ್ತು. ಕ್ರಿಕೆಟ್ ಅಂಪೈರಿಂಗ್ ಜಗತ್ತಿನ ದಂತಕತೆ ಅಂತಾನೆ ಕರೆಸಿಕೊಳ್ತಾ ಇದ್ದ ಇಂಗ್ಲೆಂಡ್ನ 92 ವರ್ಷದ ಡಿಕಿ ಬಡ್ ನಿಧನರಾಗಿದ್ದಾರೆ.
2 ದಶಕಗಳಿಗೂ ಹೆಚ್ಚು ಕಾಲದ ತಮ್ಮ ಅಂಪೈರಿಂಗ್ ವೃತ್ತಿ ಜೀವನದಲ್ಲಿ ಡಿಕಿ ಬರ್ಡ್ ಅವರು ಅತ್ಯಂತ ನಿಖರ ಮತ್ತು ಸ್ಪಷ್ಟ ನಿರ್ಣಯಗಳಿಗೆ ಹೆಸರುವಾಸಿಯಾಗಿದ್ದರು. 66 ಟೆಸ್ಟ್ ಮತ್ತು 69 ಏಕದಿನ ಪಂದ್ಯಗಳಲ್ಲಿ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಭಾರತ 1974ರಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಕ್ರಿಕೆಟ್ ಪಂದ್ಯದ ವೇಳೆ ದಿಗ್ಗಜ ಸುನಿಲ್ ಗವಾಸ್ಕರ್ ಅವರ ಕಣ್ಣಿಗೆ ತಲೆಗೂದಲು ತೊಂದರೆ ಕೊಡ್ತಾ ಇತ್ತು. ಈ ವೇಳೆ ಡಿಕಿ ಬರ್ಡ್ ಅವರು ಕ್ರೀಡಾಂಗಣದಲ್ಲೇ ಬಾಲ್ನ ಥ್ರೆಡ್ ಕತ್ತರಿಸೋಕೆ ಬಳಸುವಂತ ಕತ್ತರಿಯಲ್ಲಿ ಗವಾಸ್ಕರ್ ಅವರ ಕೂದಲನ್ನ ಕತ್ತರಿಸಿದ್ರು. ಇದು ಭಾರಿ ಸುದ್ದಿಯಾಗಿತ್ತು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.